ಹೋಟೆಲಲ್ಲಿ ಮತ್ತೆ ಮತ್ತೆ ಕೇಳಿ ಇಸ್ಕೊಳ್ಳುವಂಥ ಈ ಗ್ರೀನ್ ಚಟ್ನಿನ ಮನೇಲಿ ಸುಲಭವಾಗಿ ಹೇಗೆ ಮಾಡೋದು ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಹಾಗೆಯೇ ಇದ್ರ ಜೊತೆಗೆ ಒಂದು ವೆಜ್ ಸ್ಯಾಂಡ್ವಿಚನ್ನು ಕೂಡ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋ ಕೊನೆವರೆಗೂ ನೋಡಿ ಹೇಗೆ ಮಾಡೋದು ಅಂತ. ನೀವು ಕೂಡ ನಿಮ್ಮ ಮನೇಲಿ ಮಾಡ್ಕೊಂಡು ಇಟ್ಕೊಳ್ಳಿ. ಈ ಗ್ರೀನ್ ಚಟ್ನಿನ ತುಂಬ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಆಗುತ್ತೆ. ಗ್ರೀನ್ ಚಟ್ನಿ ಮಾಡೋಕ್ಕೆ ನಾನಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ ಹಾಕೊಂಡಿದ್ದೀನಿ. 1 ಇಂಚಿನಾಗೋಷ್ಟು ಚಕ್ಕೆ, 1 ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗೋಷ್ಟು ಜೀರಿಗೆ ಕೂಡ ಹಾಕೊಂಡಿದ್ದೀನಿ. ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀವು ಹಾಕೋಬೋದು. 1 ಕೈ ಹಿಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೀನಿ. ಹಾಗೆ ಒಂದು 4 ಕೈ ಹಿಡಿಯಾಗೋಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು. ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಪುದೀನ ಸೊಪ್ಪನ್ನು ಸ್ವಲ್ಪ ಕಡಿಮೆ ಕೂಡ ಹಾಕೋಬೋದು, ಏನು ತೊಂದರೆ ಇಲ್ಲ. ಸ್ವಲ್ಪ ನಿಂಬೆಹಣ್ಣನ್ನು ಕೂಡ ರಸವನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಬ್ಲ್ಯಾಕ್ ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ತರಿಯಾಗಿ ರುಬ್ಬಾರ್ದು, ಫುಲ್ ಫೈನಾಗಿ ರುಬ್ಬಬೇಕಾಗತ್ತೆ. ಸ್ವಲ್ಪ ನೀರನ್ನು ಕೂಡ ಹಾಕೊಂಡು ರುಬ್ಕೊಂಡ್ರೆ ಏನೂ ತೊಂದರೆ ಇಲ್ಲ. ಅಥವಾ ನೀರಿನ ಬದಲು ಮೊಸರು ಕೂಡ ಹಾಕೊಂಡು ಡೈರೆಕ್ಟಾಗಿ ರುಬ್ಕೋಬೋದು. ನಾನಲ್ಲಿ ಸ್ವಲ್ಪ ನುಣ್ಣಗಾದ್ಮೇಲೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಹೋಟೆಲಲ್ಲೆಲ್ಲ ಕೊಟ್ಟಾಗ ಒಂಥರ ವೈಟ್ ಕಲರ್ ಥರ ಗ್ರೀನ್ ಚಟ್ನಿ ಇರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ ಅದು ಟೇಸ್ಟು. ಆ ಕಲರ್ ಬರಬೇಕಾದ್ರೆ ಮೊಸರು ಹಾಕೋದ್ರಿಂದ ಆ ಥರ ಕಲರ್ ಬರುತ್ತೆ. ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ತಿರ್ಬೋದು, ಫುಲ್ಲು ನುಣ್ಣಗೆ ರುಬ್ಕೊಂಡಿದ್ದೀನಿ. ಈ ಚಟ್ನಿನ ನೀವು ಎಷ್ಟು ದಿನ ಬೇಕಿದ್ರೂ ಇಟ್ಕೋಬೋದು, 1 ಮಂತ್ವರೆಗೂ ಏನೂ ಹಾಳಾಗಲ್ಲ. ಫ್ರಿಡ್ಜಲ್ಲಿ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕೊಂಡು ಇಟ್ಕೊಂಡ್ರೆ ನೀವು 1 ಮಂತ್ ಇದನ್ನು ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಸ್ಯಾಂಡ್ವಿಚ್ಗಾಗಿರ್ಬೋದು, ಸಮೋಸ, ಕಚೋರಿ, ಏನಾದರೂ ಚಾಟ್ಸ್ಗೂ ಕೂಡ ಇದು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸೊ ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತ ನೀವು ಕೂಡ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಳಿ, ಯಾವಾಗಲಾದರೂ ಯೂಸ್ ಆಗುತ್ತೆ. ಇವಾಗ ನೋಡಿ, ನಾನು ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ. ಬ್ರೆಡ್ ಸ್ಯಾಂಡ್ವಿಚ್ಗೆ ನಾನಿಲ್ಲಿ ಮೇಲ್ಗಡೆ 2 ಸ್ಲೈಸ್ಗೂ ಕೂಡ ಸ್ವಲ್ಪ ಈ ಗ್ರೀನ್ ಚಟ್ನಿನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಎಲ್ಲ ವೆಜಿಟೇಬಲ್ಸು ಮತ್ತು ಪನ್ನೀರು ಹಾಗೆ ಚೀಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿರುವಂಥದ್ದು ಒಂದು ಮಿಕ್ಸ್ಚರನ್ನು ನಾನಿಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. 1-2 ಸ್ಪೂನ್ ಆಗೋಷ್ಟು ಹಾಕಿ ಸ್ಪ್ರೆಡ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ಚರ್ ಹೇಗೆ ಮಾಡೋದು ಅಂತ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಲಾಸ್ಟ್ ವೀಡಿಯೋ ಯಾರು ನೋಡಿಲ್ಲ ದಯವಿಟ್ಟು ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಈ ಥರ 2 ಒಂದ್ರ ಮೇಲೆ ಒಂದು ಬ್ರೆಡ್ ಸ್ಲೈಸನ್ನು ಇಟ್ಟು ಪ್ರೆಸ್ ಮಾಡಿ ಮೇಲ್ಗಡೆ ಬೆಣ್ಣೆ ಅಥವಾ ತುಪ್ಪ ಏನಾದರೂ ಗ್ರೀಸ್ ಮಾಡಿಕೊಂಡು ತವೆ ಮೇಲೆ 2 ಕಡೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿದ್ರೆ ಆಯಿತು. ಜಸ್ಟ್ ಬೆಣ್ಣೆ ಹಚ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅಥವಾ ಬೆಣ್ಣೆ ಅಥವಾ ತುಪ್ಪ ಏನು ಬೇಕಿದ್ರೂ ಹಾಕ್ಕೋಬೋದು. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ತಿನ್ನೋಕ್ಕೆ ಕೇಳ್ತಾರಲ್ಲ, ಆವಾಗ ತಕ್ಷಣ ಮಾಡಿಕೊಟ್ಬಿಡ್ಬೋದು. ಈ ಥರ ಒಂದು ಮಿಕ್ಸ್ಚರ್ ಮತ್ತು ಗ್ರೀನ್ ಚಟ್ನಿ ಎಲ್ಲ ಮಾಡಿ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಪ್ರತಿದಿನ ಒಂದು ಸತಿ ಬನ್ನಲ್ಲಿ ಮಾಡ್ಕೋಬೋದು, ಅಥವಾ ಬ್ರೆಡ್ಡಲ್ಲಿ ಮಾಡ್ಕೋಬೋದು, ಅಥವಾ ಚಪಾತಿಗೂ ಕೂಡ ರೋಲ್ ಮಾಡಿ ಕೊಡ್ಬೋದು. ನೀವು ಏನೇ ಚಾಟ್ಸ್ ಮಾಡಿದರೂ ಅದ್ರ ಮೇಲ್ಗಡೆ ಈ ಗ್ರೀನ್ ಚಟ್ನಿ ಹಾಕಿ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸುಮಾರು ರೆಸಿಪಿಗಳನ್ನ ಇದರಿಂದ ಮಾಡ್ಬೋದು ಗ್ರೀನ್ ಚಟ್ನಿಯಿಂದ. ಸೊ ನೀವು ಕೂಡ ನಿಮ್ಮ ಮನೇಲಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಆರಾಮಾಗಿ ಸುಮಾರು ದಿನ ನೀವು ಇದನ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ ಒಂದೊಂದೇ ಬ್ರೆಡ್ಡನ್ನು ಫ್ರೈ ಮಾಡಿ ತೆಗಿತಾ ಇದ್ದೀನಿ. ನೋಡ್ತಿರ್ಬೋದು, ಈ ಥರ ಕಲರ್ ಬರಬೇಕು, ಗೋಲ್ಡನ್ ಬ್ರೌನು. ತುಂಬ ಚೆನ್ನಾಗಿ ಇರುತ್ತೆ ಈ ಟೇಸ್ಟು ಚಟ್ನಿ ಜೊತೆ ಕಾಂಬಿನೇಷನ್ನು. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇದೇ ಥರ ಒಳ್ಳೊಳ್ಳೆ ಚಾಟ್ಸ್ ರೆಸಿಪಿಗಳು ನಮ್ಮ ಚಾನಲಲ್ಲಿ ಆಲ್ರೆಡಿ ಇದೆ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಖಂಡಿತ ನಿಮ್ಮ ಮನೇಲಿ ನೋಡ್ಕೊಂಡಾದ್ಮೇಲೆ ಮನೇಲಿ ಮಾಡಿಕೊಂಡು ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ಒಂದು ಕಮೆಂಟ್ ಮಾಡಿದ್ರೆ ನನಗೂ ಕೂಡ ಖುಷಿ ಆಗುತ್ತೆ ಕಮೆಂಟ್ ಓದೋಕ್ಕೆ. ಸೊ ಇಷ್ಟು ಜನ ಇಷ್ಟಪಡ್ತಿದ್ದಾರೆ ಅಂಥೇಳಿ ನಮಗೂ ಸ್ವಲ್ಪ ಖುಷಿ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಹಾಗಾಗಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ಥರ ಒಳ್ಳೊಳ್ಳೆ ರೆಸಿಪಿಗಳು ನಿಮಗೆ ಬೇಕಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.